ಹಾಯ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ? ಸೊ ಸಿಲೆಬಸ್ ಫಸ್ಟ್ ಇಯರ್ ಕಾಮರ್ಸಲ್ಲಿ ಅಕೌಂಟೆನ್ಸಿ ಸಿಲೆಬಸ್ ಏನಿದೆ ಸೊ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ. ಸೊ ಹೌ ಮೆನಿ ಚಾಪ್ಟರ್ಸ್ ದೇರ್ 13 ಚಾಪ್ಟರ್ಸ್ ಅಲ್ವಾ. ಸೊ ಡೀಟೇಲಾಗಿ ಯಾವ ಚಾಪ್ಟರ್ ಏನು ಟಾಪಿಕ್ ಬಂದಿದೆ ಲೈಟಾಗಿ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ಸೊ ಇಂಟ್ರಡಕ್ಷನ್ ಆದಮೇಲೆ ಫಸ್ಟ್ ಚಾಪ್ಟರ್ ಏನಿದೆ ನಿಮಗೆ ಅಕೌಂಟೆನ್ಸಿಯಲ್ಲಿ, ಇಂಟ್ರಡಕ್ಷನ್ ಟು ಅಕೌಂಟಿಂಗ್ ಅಲ್ವಾ. ಸೊ ಫಸ್ಟ್ ಚಾಪ್ಟರ್ ಈಗ ಡಿಸ್ಕಸ್ ಮಾಡೋದನ್ನ ಓಕೆ ಸ್ಟೂಡೆಂಟ್. ಚಾಪ್ಟರ್ 1 ಡಿಸ್ಕಸ್ ಮಾಡ್ತಾ ಇರೋದು ಚಾಪ್ಟರ್ 1 ಅದು ಇಂಟ್ರಡಕ್ಷನ್ ಟು ಅಕೌಂಟಿಂಗ್. ಇಂಟ್ರಡಕ್ಷನ್ ಅಲ್ವಾ ಅಕೌಂಟಿಂಗ್ ಬಗ್ಗೆ. ಫಸ್ಟ್ ಮೀನಿಂಗ್, ಇಂಟ್ರಡಕ್ಷನ್ ಟು ಅಕೌಂಟಿಂಗ್, ಮೀನಿಂಗ್ ಆಫ್ ಅಕೌಂಟಿಂಗ್. ಸೊ ಮೀನಿಂಗ್ ಆಫ್ ಅಕೌಂಟಿಂಗ್ ಹೋಗೋ ಮುಂಚೆ ಇಲ್ಲಿ ಒಂದು ಡಯಾಗ್ರಾಮ್ ಆಗಿದ್ದೀನಿ, ಇದು ನೋಡ. ಇದೆಲ್ಲರೂ ಕೋಡ್ನ ಬಾಯ್ಟ್ ಮಾಡ್ಕೊಳ್ಳಿ. ಮೀನಿಂಗ್ಗೆ ಮತ್ತು ಫ್ಯಾಕ್ಟರ್ಸ್ಗೆ, ಮೀನಿಂಗ್ಗೆ ಮತ್ತು ಫ್ಯೂಚರ್ಸ್ಗೆ, ಮೀನಿಂಗ್ ಮತ್ತು ಫ್ಯೂಚರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಮೀನಿಂಗ್ ಬರೆದಾಗ ಸೇಮ್ ಆರ್ಡ್ರಲ್ಲಿ ಬರಬೇಕು. ಈ ಕೋಡ್ ನೆನಪಿದ್ರೆ ಮೀನಿಂಗ್ ತುಂಬ ಈಸಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ IMRCSAC, ಸೊ ಫಸ್ಟ್ ಆಫ್ ಆಲ್ ಈ ಕೋಡ್ನ ಎಲ್ಲರೂ ಬಹೈಟ್ ಮಾಡಿ. ಕ್ಲಿಯರ್? ಸೊ ಇಲ್ಲೇನಿಲ್ಲ. I means identifying, M means measuring, R means recording, C means classifying, S means summarizing, A for analyzing ಆ್ಯಂಡ್ C ಫಾರ್ ಕಮ್ಯುನಿಕೇಟಿಂಗ್. ಅದೇ ಇದೇ ನಿಮಗೆ ಮೀನಿಂಗಲ್ಲೂ ಬರುತ್ತೆ. ಸೊ ಈ ಕೋಡ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡೋಣ, ಮತ್ತು ಮೀನಿಂಗ್ ನೋಡೋಣ. ಸೊ ಮೀನಿಂಗ್ ಏನೇನು ಬರುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ಮೀನಿಂಗ್. ಸೊ ಇದು ಫಸ್ಟು ಡಿಸ್ಕಸ್ ಮಾಡೋಣ. I means ಐಡೆಂಟಿಫಿಕೇಷನ್. ಐಡೆಂಟಿಫಿಕೇಷನ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬರ್ತೀನಿ. ಐಡೆಂಟಿಫಿಕೇಷನ್ ಅಂದರೆ ಏನು? ಐಡೆಂಟಿಫಿಕೇಷನ್ ಮೀನ್ಸ್ ದ ಟರ್ಮ್ಸ್ ಆಫ್ ಐಡೆಂಟಿಫಿಕೇಷನ್ ಮೀನ್ಸ್ ಡಿಟರ್ಮೈನಿಂಗ್ the business transaction to be recorded into the books of accounts. ಅರ್ಥ ಆಗ್ತಿದೆಯಾ? ಡಿಟರ್ಮೈನಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಟು ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಇಟ್ ಮೀನ್ಸ್ ಐಡೆಂಟಿಫಿಕೇಷನ್ ಮೀನ್ಸ್ ಸೊ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಟ್ರಾನ್ಸಾಕ್ಷನ್ನ ಮಾತ್ರ ಏನು ಮಾಡ್ತೀವಿ, ಐಡೆಂಟಿಫೈ ಮಾಡಬೇಕು. ಫಸ್ಟ್ ಸ್ಟೆಪ್ ಇದು ಸ್ಟೆಪ್ ಬೈ ಸ್ಟೆಪ್ ಅನ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್, ಫಿಫ್ತ್ ಸ್ಟೆಪ್. ಅಕೌಂಟ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ಪೇ ಇರಬೇಕು ನೀವು ಆನ್ಸರ್ನು ಬರೋದಾಗ. ಅರ್ಥ? ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಆಫ್ ಆಲ್ ನಮ್ಮ ಫಸ್ಟ್ ಸ್ಟೆಪ್ ಏನು? ಐಡೆಂಟಿಫೈ ಮಾಡಬೇಕು. ಸೊ ಯಾವುದನ್ನು ಐಡೆಂಟಿಫೈ ಮಾಡಬೇಕು? ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಿರೋ ಟ್ರಾನ್ಸಾಕ್ಷನ್ನ ಮಾತ್ರ ನಾವು ಐಡೆಂಟಿಫೈ ಮಾಡಬೇಕು. ಕ್ಲಿಯರ್? ಸೆಕೆಂಡ್ ಒನ್ ಮೆಜರಿಂಗ್. ಸೆಕೆಂಡ್ ಸ್ಟೆಪ್ ಯಾವುದು? ಐಡೆಂಟಿಫೈ ಆದಮೇಲೆ ಐಡೆಂಟಿಫೈ ಆಗೋದು ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಐಡೆಂಟಿಫೈ ಮಾಡಿದ್ದೀವಿ. ಸೊ ಓಕೆ. So we go for another step, second step, that is measuring. Measuring means value of business transaction in the terms of money. So money transaction na matra ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಕ್ಲಿಯರ್? ಮನಿ ಟ್ರಾನ್ಸಾಕ್ಷನ್ನ ಏನು ಮಾಡಬೇಕು ನಾವು ಫೈಂಡ್ ಔಟ್, ಮನಿ ಟ್ರಾನ್ಸಾಕ್ಷನ್ನ ಮಾತ್ರ ಬರ್ಕೋಬೇಕು. ಥರ್ಡ್ ಒನ್ ರೆಕಾರ್ಡಿಂಗ್. ಐಡೆಂಟಿಫೈ ಮಾಡಿದ್ದಾಯಿತು ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಮೆಜರಿಂಗ್ ಮಾಡ್ತಾ ಇದ್ದೀವಿ ಮನಿ ರಿಲೇಟೆಡ್ ಟ್ರಾನ್ಸಾಕ್ಷನ್ನ, ದ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಮನಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಮೆಜರಿಂಗ್ ಮೀನ್ಸ್ ಎಕ್ಸ್ಪ್ರೆಸಿಂಗ್ ದ ವ್ಯಾಲ್ಯೂ ಆಫ್ ಮನಿ. ಮೆಜರಿಂಗ್ ಮೀನ್ಸ್ ಎಕ್ಸ್ಪ್ರೆಸಿಂಗ್ ದ ವ್ಯಾಲ್ಯೂ ಆಫ್ ಬಿಸ್ನೆಸ್ ಫಾರ್ ಮನಿ. ಅರ್ಥ ಆಗ್ತದೆ? ಆ ಟರ್ಮ್ಸ್ ಆಫ್ ಮನಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ, ಮೆಜರಿಂಗ್. ಸೊ ನೆಕ್ಸ್ಟ್ ಸ್ಟೆಪ್ ರೆಕಾರ್ಡಿಂಗ್. ಸೊ ಇಲ್ಲಿ ಐಡೆಂಟಿಫೈ ಮಾಡೋದಾಯಿತು, ನೆಕ್ಸ್ಟ್ ಮನಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದಾಯಿತು. ಥರ್ಡ್ ಒನ್ ರೆಕಾರ್ಡಿಂಗ್. ಕ್ಲಿಯರ್? ರೆಕಾರ್ಡಿಂಗ್ ಮೀನ್ಸ್ ಅನದರ್ ವರ್ಡ್ ರಿಜಿಸ್ಟರ್. ಆಲ್ರೆಡಿ ರಿಜಿಸ್ಟರ್ ಅವ್ರಿಗೆ ಕೇಳಿದಾರಲ್ಲ, ರಿಜಿಸ್ಟ್ರಿಂಗ್ ಮಾಡೋದು. ಏನು ರಿಜಿಸ್ಟರ್ ಮಾಡೋದು? ರೆಕಾರ್ಡಿಂಗ್ ಮಾಡೋದು. ಸೊ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅರ್ಥ? ಸೊ ಏನೇನು ಬಿಸ್ನೆಸ್ಸಲ್ಲಿ ಡೇ ಟು ಡೇ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೀರಾ. ಸೊ ಅಮೌಂಟ್ ಆಗುತ್ತೆ, ಅಮೌಂಟ್ ಸೇಲ್ ಮಾಡಿದಾಗ ಸೊ ಪ್ರಾಫಿಟ್ ಬರುತ್ತೆ, ಪರ್ಚೇಸ್ ಮಾಡಿದಾಗ ಹೋಗುತ್ತೆ. ಅರ್ಥ? ಸೊ ಏನೇನು ಟ್ರಾನ್ಸಾಕ್ಷನ್ ಆಗುತ್ತೆ ಡೈಲಿ, ಅದನ್ನೇನು ಮಾಡ್ತೀವಿ? ರಿಜಿಸ್ಟರ್ ಮೇಂಟೈನ್ ಮಾಡ್ತೀರಲ್ವ, ಅದನ್ನೇ ರೆಕಾರ್ಡಿಂಗ್. ಕ್ಲಿಯರ್? ರೆಕಾರ್ಡ್ ಮಾಡಬೇಕು. ಅದನ್ನು ಬೇರೆ ವರ್ಡ್ ಅಂತೀವಿ ಜನರಲ್. ಏನಂತೀವಿ? ಜನರಲ್. ಈ ಜನರಲ್ ಟಾಪಿಕ್ ಮತ್ತೆ ಬರುತ್ತೆ, ಮತ್ತೆ ಡಿಸ್ಕಸ್ ಮಾಡೋಣ. ಅಪ್ಕಮಿಂಗ್ ಚಾಪ್ಟರ್ ಇದೆ, ಒಂದು ಚಾಪ್ಟರ್ ಫುಲ್ ಇದೆ. ಜನರಲ್ ಮೀನ್ಸ್ ಚಾಪ್ಟರ್ ಇದೆ, ಸೊ ಅಲ್ಲಿ ನೋಡೋಣ. ರೆಕಾರ್ಡಿಂಗ್ ಮೀನ್ಸ್ ಜನರಲ್ನ ಪೋಸ್ಟ್ ಮಾಡಬೇಕು ಅಂತ. ನೆಕ್ಸ್ಟ್ ಕ್ಲಾಸಿಫೈಯಿಂಗ್. ಸೊ ಕ್ಲಾಸಿಫೈಯಿಂಗ್ ಮೀನ್ಸ್ ಸೊ ಡಿವೈಡ್ ಮಾಡೋದು. ಈಗ ಕ್ಲಾಸಿಫೈ ಆಲ್ರೆಡಿ ಟ್ರಾನ್ಸಾಕ್ಷನ್ ಎಲ್ಲ ಮಾಡಿದ್ದೀರಾ. ಕ್ಲಿಯರ್? ಸೊ ಫಾರ್ ಎಕ್ಸಾಂಪಲ್ ಕ್ಲಾಸಿಫೈಯಿಂಗ್ ಫಸ್ಟ್ ಎಕ್ಸಾಂಪಲ್ ಕೊಡ್ತೀವಿ ನೋಡಿ. ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ಫೋರ್ತ್ ಸ್ಟೆಪ್ ಎಕ್ಸಾಂಪಲ್ ಕ್ಲಾಸಿಫೈಯಿಂಗ್ಗೆ. ಕ್ಲಾಸಿಫೈಯಿಂಗ್ ಮೀನ್ಸ್ ಈಗ ಕ್ಲಾಸಲ್ಲಿ ಬಾಯ್ಸ್ ಗರ್ಲ್ಸ್ ಇಬ್ಬರು ಇದ್ದೀರಾ ಕ್ಲಾಸ್ ರೂಮಲ್ಲಿ. ಸೊ ಅವನ್ನ ಡಿವೈಡ್ ಮಾಡೋದು. ಬಾಯ್ಸ್ ಸಪ್ರೇಟಾಗಿ, ಗರ್ಲ್ಸ್ ಸಪ್ರೇಟ್ ಮಾಡ್ತೀವಲ್ಲ, ಅದೇ ರೀತಿ. ಈಗ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಎಕ್ಸಾಂಪಲ್, ಇದು ನಿಮ್ಗೆ ಅರ್ಥ ಆಗಲಿ ಅಂತ ಕ್ಲಾಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ ಬಿಸ್ನೆಸ್ ರಿಲೇಟೆಡ್, ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಎಕ್ಸಾಂಪಲ್ ನೋಡಿ.
ಈಗ ಫಾರ್ ಎಕ್ಸಾಂಪಲ್ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಸೊ ನೀವು ತಿಂದ ಆರ್ಗನೈಸೇಷನಲ್ಲಿ ರೆಂಟ್ ತೊಗೊಂಡಿರ್ತೀರ ಫಾರ್ ಬಿಲ್ಡಿಂಗ್ ಫಾರ್ ಗೋಡೌನ್ ಪರ್ಪಸ್ಗೆ ಏನಕ್ಕೂ ಒಂದಕ್ಕೆ ರೆಂಟ್ ತೊಗೊಂಡಿರ್ತೀರ. ಸೊ ರೆಂಟ್ ಪೇಮೆಂಟ್ ಮಾಡಬೇಕು, ಎವ್ರಿ ಮಂತ್ ಏನು ಮಾಡಬೇಕು, ರೆಂಟ್ನ ಪೇಮೆಂಟ್ ಮಾಡಬೇಕು ಟು ಓನರ್ಗೆ. ಅರ್ಥ ಇದೆಯಾ? ಓನರ್ಗೆ ರೆಂಟ್ ಪೇಮೆಂಟ್ ಮಾಡಿದಾಗ ಸೊ ಏನು ಬರುತ್ತೆ, ಎಂಟ್ರಿ ಏನು ಬರುತ್ತೆ, ಜನರಲ್ ಎಂಟ್ರಿ ಬರುತ್ತೆ. ಅವಾಗ ಮತ್ತೆ ಹೇಳ್ಕೊಡ್ತೀನಿ. ಸೊ ಏನು ಬರುತ್ತೆ, ರೆಂಟ್ ಅಕೌಂಟ್ ಅಟ್ಯಾಚ್ ಟು ಕ್ಯಾಶ್ ಅಕೌಂಟ್, ರೆಂಟ್ ಅಕೌಂಟ್ ಅಟ್ಯಾಚ್ ಟು ಕ್ಯಾಶ್ ಅಕೌಂಟ್. ಸೊ ರೆಂಟ್ ಬೇರೆ, ಕ್ಯಾಶ್ ಬೇರೆ. ಅರ್ಥ ಆಗ್ತಿದೆಯಾ? ಸಪ್ರೇಟ್ ಆಗುತ್ತೆ. ಅದನ್ನು ಸಪ್ರೇಟಾಗಿ ಡಿವೈಡ್ ಮಾಡೋದನ್ನು ಕ್ಲಾಸಿಫೈಯಿಂಗ್ ಅಂತೀವಿ. ಇದನ್ನು ಇಲ್ಲಿ ಲೆಜ್ಜರ್ ಅಂತೀವಿ. ಕ್ಲಾಸಿಫೈಯಿಂಗ್ ಏನಂತೀವಿ ಇಲ್ಲಿ, ಲೆಜ್ಜರ್ ಕ್ಲಾಸಿಫೈಯಿಂಗ್. ಜನರಲ್ಲು ಒಂದು ಚಾಪ್ಟರ್ ಇದೆ, ಲೆಜ್ಜರ್ ಒಂದು ಟಾಪಿಕ್ ಇದೆ. ನಿಮ್ಗೆ ಹೊಸ ವರ್ಡ್ ಸಿಗು. ಕ್ಲಿಯರ್? ಮತ್ತೆ ಅಪ್ಕಮಿಂಗ್ ಕಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಅನಲೈಸಿಂಗ್ ಮೀನ್ಸ್ ಸೊ ಎಲ್ಲ ಆಗಿದೆ ಇಲ್ಲಿ. ನೀವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಐಡೆಂಟಿಫಿಕೇಷನ್ ಮಾಡಿದ್ದೀರಾ, ಮನಿ ಟರ್ಮ್ಸಲ್ಲಿ ಐಡೆಂಟಿಫೈ ಮಾಡಿದ್ದೀರಾ, ನೆಕ್ಸ್ಟ್ ಒನ್ ರೆಕಾರ್ಡ್ ಮಾಡಿದ್ದೀರಾ, ನೆಕ್ಸ್ಟ್ ಡಿವೈಡ್ ಮಾಡಿದ್ದೀರಾ. ಕ್ಲಾಸಿಫೈ ಮೀನ್ಸ್ ಡಿವೈಡಿಂಗ್. ಅರ್ಥ ಆಗ್ತೀಯಾ? ನೆಕ್ಸ್ಟ್ ಸಮರೈಸಿಂಗ್ ಮೀನ್ಸ್ ಸೊ ಎಲ್ಲ ಟ್ರಾನ್ಸಾಕ್ಷನ್, ಡೇ ಟು ಡೇ ಟ್ರಾನ್ಸಾಕ್ಷನ್ ಎಲ್ಲ ನೀವು ಫೈನಾನ್ಷಿಯಲ್ ಇಯರ್ ಆದಮೇಲೆ, ಸೊ ಎವರಿ ಬಿಸ್ನೆಸ್ ಆರ್ಗನೈಸೇಷನ್ ಮಾಡ್ತೀವಿ ಫೈನಾನ್ಷಿಯಲ್ ಇಯರ್ಗೆ ಎಂಡ್ ಮಾಡಬೇಕು. ಗೊತ್ತಲ್ವಾ? ಫೈನಾನ್ಷಿಯಲ್ ಇಯರ್ ಅಂದರೆ 1 ಇಯರ್ನ ಫೈನಾನ್ಷಿಯಲ್ ಇಯರ್ ಅಂತೀವಿ. 1 ಇಯರ್ ಕಂಪ್ಲೀಟ್ ಆದರೆ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆದಂಗೆ. ಸೊ 1 ಇಯರಲ್ಲಿ ಓವರ್ ಆಲ್ ಬಿಸ್ನೆಸ್ ನಾವೆಲ್ಲ ರೆಕಾರ್ಡ್ ಮಾಡಿದ್ರೆ ಎಷ್ಟಾಗುತ್ತೆ, ಸೋ ಮೆನಿ ಬುಕ್ಸ್ ಆಗುತ್ತೆ ರೆಕಾರ್ಡ್ಸ್ ಎಲ್ಲನೂ. ಸೊ ಅದನ್ನೆಲ್ಲನೂ ಚಿಕ್ಕ ಅಕೌಂಟಲ್ಲಿ, ಸೊ ಸ್ಮಾಲ್ ಅಕೌಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಓವರಾಲ್ ಎಲ್ಲ ಟ್ರಾನ್ಸಾಕ್ಷನ್ ಏನು ಮಾಡ್ತೀವಿ, ಸ್ಮಾಲ್ ಅಕೌಂಟೆಲ್ಲ ರೆಪ್ರೆಸೆಂಟ್ ಮಾಡಬೇಕು. ಅದನ್ನು ಸಮರೈಸಿಂಗ್ ಅಂತೀವಿ. ಕ್ಲಿಯರ್? ನೆಕ್ಸ್ಟ್ ಅನಲೈಸಿಂಗ್ ಮೀನ್ಸ್ ಸೊ ಎಲ್ಲ ಆಗಿದೆ. ಸೊ ನಮಗೆ ಪ್ರಾಫಿಟ್ ಬಂದಿದೆಯಾ, ಲಾಸ್ ಬಂದಿದೆಯಾ, ಪ್ರಾಫಿಟ್ ಆರ್ ಲಾಸ್ ಅನಲೈಸ್ ಮಾಡಬೇಕು. ಪ್ರಾಫಿಟ್ ಬಂದಿದೆಯಾ, ಲಾಸ್ ಬಂದಿದೆಯಾ ಅನಲೈಸ್ ಮಾಡ್ಕೊಳ್ಬೇಕು. ಕ್ಲಿಯರ್? ಅದು ಅನಲೈಸಿಂಗ್. ನೆಕ್ಸ್ಟ್ ಒನ್ ಕಮ್ಯುನಿಕೇಟಿಂಗ್ ಟು ದ ಯೂಸರ್ಸ್. ನಾವು ಕಮ್ಯುನಿಕೇಟ್ ಮಾಡಬೇಕು. ಪ್ರಾಫಿಟ್ ಬಂದಿದೆಯಾ, ಲಾಸ್ ಬಂದಿದೆಯಾ ಅದನ್ನೇನು ಮಾಡಬೇಕು, ನಾವು ಕಮ್ಯುನಿಕೇಟ್ ಮಾಡಬೇಕು. ಯಾರ ಜೊತೆಯಲ್ಲಿ ಮಾಡಬೇಕು, ಯೂಸರ್ಸ್ ಜೊತೆಯಲ್ಲಿ ಮಾಡಬೇಕು. ಕ್ಲಿಯರ್? ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲಿ ಯೂಸರ್ಸ್, ಸೊ ಯಾರು ಬಂದು ಯೂಸರ್ಸ್ ಅಲ್ವಾ, ಯೂಸರ್ಸಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಇಂಟರ್ನಲ್ users and external users. Internal users means within the organization. Internal means within the organization. Who will work in the organization inside, they will be called internal. Who will work in the outside for business, who will work for work outside. ಅರ್ಥ ಇದೆಯಾ? ಸೊ ಒಳಗಡೆ ಕಂಪ್ನಿಯ ಆರ್ಗನೈಸೇಷನ್ ಒಳಗಡೆ ವರ್ಕ್ ಮಾಡೋರನ್ನ ಇಂಟರ್ನಲ್ ಅಂತೀವಿ. ಆರ್ಗನೈಸೇಷನಿಂದ ಆಚೆ ಬಿಸ್ನೆಸ್ಗೋಸ್ಕರ ಹೆಲ್ಪ್ ಮಾಡೋರನ್ನ ಏನಂತೀವಿ, ಎಕ್ಸ್ಟರ್ನಲ್ ಅಂತೀವಿ. ಸೊ ಇಂಟರ್ನಲ್ ಯಾರು ಬರ್ತಾರೆ, ಒಂದು ಓನರ್ಸ್ ಬರ್ತಾರೆ. ನೆಕ್ಸ್ಟ್ ಎಂಪ್ಲಾಯೀಸ್. ಥರ್ಡ್ ಒನ್ ಯಾರು ಬರ್ತಾರೆ, ಮ್ಯಾನೇಜ್ಮೆಂಟ್. ಕ್ಲಿಯರ್? ಯಾರು ಬರ್ತಾರೆ, ಯೂಸರ್ಸ್ ಮೀನ್ಸ್ ಇಂಟರ್ನಲ್, ಎಕ್ಸ್ಟರ್ನಲ್ 2 ಟೈಪ್ಸ್ ಇದೆ. ಇಂಟರ್ನಲ್ಸ್ ಯಾರು ಬರ್ತಾರೆ, ಓನರ್ಸ್ ಬರ್ತಾರೆ, ಎಂಪ್ಲಾಯೀಸ್ ಬರ್ತಾರೆ, ಮ್ಯಾನೇಜ್ಮೆಂಟ್. ಅದೇ ಎಕ್ಸ್ಟರ್ನಲ್ ನೋಡಿ, ಎಕ್ಸ್ಟರ್ನಲ್ ಯಾರು ಬರ್ತಾರೆ, ಸೊ ಬ್ಯಾಂಕ್ಸ್ ಬರ್ತಾರೆ. ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಬಂದು ಕ್ರೆಡಿಟಾರ್ಸ್. ಇವರೆಲ್ಲ ಔಟ್ಸೈಡರ್ಸ್, ನಮ್ಮ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಾರೆ. ಬ್ಯಾಂಕರ್ ಏನು ಮಾಡ್ತಾರೆ, ನಮ್ಗೆ ಲೋನ್ ಕೊಡ್ತಾರೆ, ಸೊ ಹೆಲ್ಪ್ ಮಾಡ್ತಾರೆ ಬಿಸ್ನೆಸ್ ಮಾಡೋದಕ್ಕೆ. ಅದಕ್ಕೆ ಫೈನಾನ್ಷಿಯಲ್ ಇಶ್ಯೂ ಅದು ಅಷ್ಟೇ, ನಮ್ಗೆ ಬೇಕಾದ್ರೆ ಲೋನ್ಸ್ ಎಲ್ಲ ಸೊ ಕೊಡ್ತಾರೆ. ಕ್ರೆಡಿಟಾರ್ಸ್ ಮೀನ್ಸ್ ನಮಗೆ ಲೋನ್ ಕೊಡೋರು. ಅದೇ ಡೆಟಾರ್ಸು ಕ್ರೆಡಿಟಾರ್ಸ್ ಬರುತ್ತೆ, ನೆಕ್ಸ್ಟ್ ಕ್ಲಾಸ್ ನೋಡೋಣ. ಕ್ರೆಡಿಟಾರ್ಸ್ ನಮ್ಮ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಾರೆ. ಇವರು ಎಕ್ಸ್ಟರ್ನಲ್ ಯೂಸರ್ಸ್. ಇಂಟರ್ನಲ್ ಯೂಸರ್ಸ್ ಓನರ್ಸ್, ಎಂಪ್ಲಾಯೀಸ್, ಮ್ಯಾನೇಜ್ಮೆಂಟ್. ಯೂಸರ್ಸ್ ಅರ್ಥ ಆಯ್ತಾ ಇಲ್ಲಿ? ಕಮ್ಯುನಿಕೇಟಿಂಗ್ ಟು ಯೂಸರ್ಸ್. ನಾವು ಕಮ್ಯುನಿಕೇಟ್ ಮಾಡಬೇಕು. ಎಲ್ಲ ಟ್ರಾನ್ಸಾಕ್ಷನ್ ಏನಾಗಿದೆ ರೆಕಾರ್ಡ್ ಮಾಡೋದು ಫೈನಾನ್ಷಿಯಲ್ ಎಂಡಿಂಗ್ ಆದಮೇಲೆ ಏನಾಗಿದೆ, ಪ್ರಾಫಿಟ್ ಇದೆಯಾ, ಲಾಸ್ ಇದ್ದರೆ ಏನೇನು ಸ್ಟೆಪ್ಸ್ ತೊಗೋಬೇಕು ಪ್ರಾಫಿಟ್ ಬರೋದಕ್ಕೆ, ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ಯಾರ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಯೂಸರ್ಸ್ ಅಂದರೆ ಯಾರಿಲ್ಲಿ, ಇವರೇ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್. ಈ 6 ಮೆಂಬರ್ ಜೊತೆಯಲ್ಲಿ ನಾವೇನು ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಅರ್ಥ ಇದು ಸೊ ಇದು ಅರ್ಥ ಆಯ್ತಲ್ವಾ? ಈಗ ಮೀನಿಂಗ್ ನೋಡಿ. ಅಕೌಂಟಿಂಗ್ ಈಸ್ ಎ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಜರಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮ್ಮರೈಸಿಂಗ್, ಇಂಟರ್ಪ್ರಿಟಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ಸೊ ಇದು ಮೀನಿಂಗ್. ಸೊ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಅವೇ ಇದೆಯಲ್ಲ ವರ್ಡ್ಸಲ್ಲಿ, ನೀವು ಅಷ್ಟು ಬರೆದಾಗ ಆರ್ಡ್ರಾಗಿ ಬರೀಬೇಕು. ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ ಅಕೌಂಟಿಂಗ್ ಇಸ್ ಸಿಸ್ಟಮ್ಯಾಟಿಕ್ ಪ್ರೋಸೆಸ್. ಅಕೌಂಟ್ ಅನ್ನೋದು ಸಿಸ್ಟಮ್ಯಾಟಿಕ್ ಅಲ್ವಾ, ವಿತೌಟ್ ಸಿಸ್ಟಮ್ಯಾಟಿಕ್ ನಾವು ಅಕೌಂಟ್ಸ್ ಅಲ್ವಾ, ಸಿಸ್ಟಮ್ಯಾಟಿಕ್ ರೆಕಾರ್ಡಾಗಿ ಮಾಡ್ಕೊಂಡು ಹೋಗ್ತೀವಿ. ಫಾರ್ ಐಡೆಂಟಿಫೈಯಿಂಗ್ ಹೇಳಿದೆಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಐಡೆಂಟಿಫೈ ಮಾಡಬೇಕು. ಮೆಜರಿಂಗ್ ಅಂದರೆ ಮನಿ ರಿಲೇಟೆಡ್ ಟ್ರಾನ್ಸಾಕ್ಷನ್ನ
ಮಾಡ್ಕೋಬೇಕು. ರೆಕಾರ್ಡಿಂಗ್ ಮೀನ್ಸ್ ರಿಜಿಸ್ಟರ್ ಮಾಡೋದು, ಅದೇ ಜನರಲ್ ಬರುತ್ತಲ್ವ ಅದು. ಕ್ಲಾಸಿಫೈಯಿಂಗ್, ಸೊ ಡಿವೈಡ್ ಮಾಡೋದು, ಸಪ್ರೇಟ್ ಅಕೌಂಟ್ಗೆ ಲೆಡ್ಜರ್ಗೆ ಪೋಸ್ಟ್ ಮಾಡೋದು. ಸಮರೈಸಿಂಗ್, ಏನಾಗಿದೆ ಎಲ್ಲ ಓವರ್ ಆಲ್ ಟ್ರಾನ್ಸಾಕ್ಷನ್ನ ಚಿಕ್ಕ ಅಕೌಂಟಲ್ಲಿ ಡಿಸ್ಪ್ಲೇ ಮಾಡಬೇಕು ಫೈನಾನ್ಷಿಯಲ್ ಇಯರ್ದು. ಇಂಟರ್ಪ್ರೇಟಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಮೀನ್ಸ್ ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ಫೈನಾನ್ಷಿಯಲ್ ಇಯರಲ್ಲಿ ನಾವು ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ಅದ ಮತ್ತು ಕಮ್ಯುನಿಕೇಟಿಂಗ್ ಮೀನ್ಸ್ ಕಮ್ಯುನಿಕೇಟ್ ಮಾಡಬೇಕು ಪ್ರಾಫಿಟ್ ಲಾಸ್. ಅದನ್ನು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ? ಯೂಸರ್ಸ್ ಜೊತೆಯಲ್ಲಿ. ಯೂಸರ್ಸ್ ಯಾರು ಯೂಸರ್ಸ್? ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಇಂಟರ್ನಲ್ ಮತ್ತೆ 3 ಟೈಪ್ಸ್ ಬರ್ತಾರೆ. ಕ್ಲಿಯರ್? ಯಾರ್ಯಾರು ಇಂಟರ್ನಲ್ ಟೈಪ್ಸ್? 3: ಓನರ್ಸ್, ಎಂಪ್ಲಾಯೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಓನರ್ಸ್, ಎಂಪ್ಲಾಯೀಸ್, ಮ್ಯಾನೇಜ್ಮೆಂಟ್. ಎಕ್ಸ್ಟರ್ನಲ್ ಯಾರು? ಬ್ಯಾಂಕರ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಕ್ರೆಡಿಟರ್ಸ್. ಕ್ಲಿಯರ್? ಯೂಸರ್ ಜೊತೆ ಏನು ಮಾಡಬೇಕು? ನಾವು ಕಮ್ಯುನಿಕೇಟ್ ಮಾಡಬೇಕು. ಇದು ಅಕೌಂಟೆನ್ಸಿ ಮೀನಿಂಗ್. ನೆಕ್ಸ್ಟ್ ಫ್ಯೂಚರ್ಸ್ ನೋಡಿ. ಫ್ಯೂಚರ್ ಆಫ್ ಅಕೌಂಟಿಂಗ್ ಸೇಮ್ ಆ್ಯಸ್ ವೆಲ್ ಮೀನಿಂಗ್ ಅಲ್ಲಿದೆ, ಮತ್ತೆ ರಿಪೀಟಿಂಗ್. ಐಡೆಂಟಿಫೈಯಿಂಗ್, ಮೆಜರಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್, ಅನಾಲಿಸಿಸ್, ಇಂಟರ್ಪ್ರೇಟಿಂಗ್, ಕಮ್ಯುನಿಕೇಟಿಂಗ್. ಈ 6 ಅಲ್ವಾ? ಆಲ್ರೆಡಿ 2 ಟೈಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ಇದು ಮತ್ತು ಮೀನಿಂಗ್ ಸೇಮ್ ಎಕ್ಸ್ಪ್ಲೇಷನ್ ಇದಕ್ಕೂ ಅಷ್ಟೇ ಫ್ಯಾಕ್ಟರ್ಸ್ಗೆ. ಅರ್ಥ? ಸೊ ಇದು 2 ಮಾರ್ಕ್ಸ್ ಕ್ವಶನ್. ಇದು 2 ಮಾರ್ಕ್ಸ್ ಕೇಳ್ಬೋದು. ಮೀನಿಂಗ್ ಆಫ್ ಅಕೌಂಟಿಂಗ್, ಡಿಫೈನ್ ಅಕೌಂಟಿಂಗ್. ಸೊ ಇಲ್ಲಿ ಕೇಳ್ಬೋದು 2 ಮಾರ್ಕ್ಸ್ ಕ್ವಶನ್. Factors are write any 2 factors of accounting. If they ask write any 2 factors of accounting, just you write identifying or measuring or recording or classifying, which you know. ಸೊ ಏನು ಗೊತ್ತೋ ಅದನ್ನು 2 ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ರೆ ಸಾಕು. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಟಾಪಿಕ್ ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಏನಿದೆ? ಆಬ್ಜೆಕ್ಟಿವ್ಸ್ ಇದೆ ಟು ಕೀಪ್ ಸಿಸ್ಟಮ್ಯಾಟಿಕ್ ರೆಕಾರ್ಡ್. ಟು ಕೀಪ್ ಸಿಸ್ಟಮ್ಯಾಟಿಕ್ ರೆಕಾರ್ಡ್. ಸೊ ನಾವು ಅಕೌಂಟ್ಸ್ ಪ್ರಿಪೇರ್ ಮಾಡೋದೆ, ಅಕೌಂಟ್ಸ್ ಮಾಡೋದೆ ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಬೇರೆಯವರೆಲ್ಲ ನೋಡಿರ್ತೀರ, ಸ್ಮಾಲ್ ಬಿಸ್ನೆಸ್ ಮಾಡೋರೆಲ್ಲನೂ ಅವ್ರು ಒಂದು ಬುಕ್ ತೊಗೊಂಡಿರ್ತಾರೆ. ಲೈಕ್ ಸೊ ಮಾಮೂಲಿಯಾಗಿ ಮಾಡ್ಕೊಳ್ತಾರೆ, ಡೇ ವೈಸ್ ಮಾಡೋದಿಲ್ಲ, ಪ್ರಿಪೇರ್ ಮಾಡೋದಿಲ್ಲ. ಸೊ ಅಮೌಂಟ್ ಬಂದರೆ ಡೇಟ್ ವೈಸ್ ಪ್ರಿಪೇರ್ ಮಾಡೋದಿಲ್ಲ, ಬರ್ಕೊಳ್ತಾ ಇರ್ತಾರೆ. ಅವೆಲ್ಲ ಸಿಸ್ಟಮ್ಯಾಟಿಕ್ ಅಲ್ಲ. ಸೊ ಅಕೌಂಟಿಂಗ್ ಅಂದರೆ ಸಿಸ್ಟಮ್ಯಾಟಿಕ್ ಆಗಿ. ಸೊ ನಾವು ಡೇ ಬೈ ಡೇ ಏನು ಟ್ರಾನ್ಸಾಕ್ಷನ್ ನಡೆಯುತ್ತೆ ಡೇ ಬೈ ಡೇ ರೆಕಾರ್ಡಾಗಿ ಮಾಡ್ತೀವಿ. ಅರ್ಧ? ಅದನ್ನು ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಅಂತೀವಿ. ನೆಕ್ಸ್ಟ್ ಟು ಕ್ಯಾಲ್ಕುಲೇಟ್ ಅವ್ರ ಪ್ರಾಫಿಟ್ ಆರ್ ಲಾಸ್. ಸೊ ಅಕೌಂಟ್ಸ್ ಮಾಡೋದೇ ನಾವು ಫೈನಾನ್ಷಿಯಲ್ ಎಂಡಿಂಗ್ ತೋರಿಸೋದಕ್ಕೆ. ಸೊ ಏನಾಗಿದೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಯರ್ಲಿ ಫೈನಾನ್ಷಿಯಲ್ ಇಯರ್ ಎಂಡ್ ಆದಮೇಲೆ ಆರ್ಗನೈಸೇಷನ್ ಏನು ತೊಗೊಂಡಿದೆ, ಪ್ರಾಫಿಟ್ ಆಗಿದೆಯಾ ಇಲ್ಲಾಂದರೆ ಲಾಸ್ ಆಗಿದೆಯಾ. ಟು ನೋ ದ ಪ್ರಾಫಿಟ್ ಆರ್ ಟು ನೋ ದ ಲಾಸ್, ಟು ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ತೀವಿ? ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ನೆಕ್ಸ್ಟ್ ಟು ನೋ ಫೈನಾನ್ಷಿಯಲ್ ಪೊಸಿಷನ್. ಟು ನೋ ಫೈನಾನ್ಷಿಯಲ್ ಪೊಸಿಷನ್ ಮೀನ್ಸ್ ಸೊ ಆಲ್ರೆಡಿ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಕಪ್ ಆಗಿದೆ. 1 ಇಯರ್ ಗೊತ್ತಲ್ಲ ಫೈನಾನ್ಷಿಯಲ್ ಇಯರ್ 1 ಇಯರ್ಗೆ. ಸೊ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ. ಸೊ ಎಂಡ್ ಆದಮೇಲೆ ಏನಾಗಿದೆ ನಮ್ಮ ಪೊಸಿಷನ್ ಏನಾಗಿದೆ? ಸೊ ಸ್ಟಾರ್ಟ್ ಮಾಡೋದ್ರಿಂದ ಬೆಟರ್ ಆಗಿದೆಯಾ ಇಲ್ಲ ಲೋ ಆಗಿದೆಯಾ? ಕ್ಲಿಯರ್? ಬೆಟರ್ ಆಗಿದ್ದರೆ 20% ಇನ್ಕ್ರೀಸ್ ಆಗಿದ್ದರೆ ಪ್ರಾಫಿಟ್ಸ್, ಸೊ ಇನ್ನೂ ಇನ್ಕ್ರೀಸ್ ಮಾಡೋದು, ಇನ್ನೂ 10% ಇನ್ಕ್ರೀಸ್ ಮಾಡೋದಕ್ಕೆ ಏನೇನು ಸ್ಟೆಪ್ಸ್ ತೊಗೋಬೇಕು. ಸಪೋಸ್ ಡಿಕ್ರೀಸ್ ಆಗಿದ್ದರೆ, ಗ್ರೋತ್ ಏನಾದರೂ ಕಡಿಮೆ ಆಗಿದ್ದರೆ ಕಂಪ್ನಿದು, ಸೊ ನಾವು ಗ್ರೋತ್ನ ರೈಸ್ ಮಾಡೋದಕ್ಕೆ ಯಾವ ಥರ ಸ್ಟೆಪ್ಸ್ ತೊಗೋಬೇಕು. ಕ್ಲಿಯರ್? ಅದನ್ನು ತೋರಿಸ್ಕೊಡುತ್ತೆ ಅಕೌಂಟೆನ್ಸಿ. ಕ್ಲಿಯರ್? ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್. ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್. ಲಾಸ್ಟ್ ಒನ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಟು ಯೂಸರ್ಸ್. ಟು ಪ್ರೊವೈಡ್ ಇನ್ಫಾರ್ಮೇಷನ್ ಟು ದ ಯೂಸರ್ಸ್. ಆಲ್ರೆಡಿ ಯೂಸರ್ಸ್ ಅಂತ ಗೊತ್ತಲ್ಲ ನಮಗೆ, ಇನ್ಫಾರ್ಮೇಷನ್ ಕೊಡಬೇಕು, ಏನೇನು ನಡೆದಿದೆ ಎಲ್ಲ ಅನ್ನೋದು ಇನ್ಫಾರ್ಮೇಷನ್ ಕೊಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಯಾರ ಜೊತೆಯಲ್ಲಿ? ಯೂಸರ್ಸ್ ಜೊತೆಯಲ್ಲಿ. ಯಾರು ಯೂಸರ್ಸ್ ಇಲ್ಲಿ? 6 ಯೂಸರ್ಸ್. ಇಂಟರ್ನಲ್ 3 ಮತ್ತು ಎಕ್ಸ್ಟರ್ನಲಿ 3. ಇಂಟರ್ನಲ್ 3 ಯಾರು? ಬ್ಯಾಂಕ್ಸ್. ಇಂಟರ್ನಲ್ 3 ಓನರ್ಸ್, ಮ್ಯಾನೇಜ್ಮೆಂಟ್, ಎಂಪ್ಲಾಯೀಸ್. ಓನರ್ಸ್, ಎಂಪ್ಲಾಯೀಸ್, ಮ್ಯಾನೇಜ್ಮೆಂಟ್. ಎಕ್ಸ್ಟರ್ನಲ್ ಯಾರು? ಬ್ಯಾಂಕ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ನೆಕ್ಸ್ಟ್ ಬಂದು ಕ್ರೆಡಿಟಾರ್ಸ್. ಕ್ಲಿಯರ್? ಓನರ್ಸ್, ಎಂಪ್ಲಾಯೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಬ್ಯಾಂಕರ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಕ್ರೆಡಿಟಾರ್ಸ್. ಇವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡಬೇಕು. ಕ್ಲಿಯರ್? ಇದು ಆಬ್ಜೆಕ್ಟಿವ್ಸ್. ಸೊ ಟಾಪಿಕ್ ನಾವು ಕ್ಲಿಯರ್ ಮಾಡಿದ್ದೀವಿ. ಈಗ ಮೀನಿಂಗ್ ಮಾಡಿದ್ದೀವಿ, ಫ್ಯಾಕ್ಟರ್ಸ್ ಆಫ್ ಅಕೌಂಟಿಂಗ್ ನೋಡಿದ್ದೀವಿ, ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ಸೊ ಕ್ಲಿಯರ್ ಅರ್ಥ ಆಗಿದೆಯಾ? ಸೊ ಬಿಫೋರ್ ಮೀನಿಂಗ್ಗೆ ಈ ಕೋಡ್ ನೆನಪಲ್ಲಿ ಇಟ್ಕೊಳ್ಳಿ. ಕೋಡ್ ನೆನಪಿಟ್ಕೊಂಡ್ರೆ ಮೀನಿಂಗ್ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಏನು? IMRCSAC. ಐಡೆಂಟಿಫಿಕೇಷನ್, ಮೆಜರಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್, ಅನಲೈಸಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್. ಐಡೆಂಟಿಫಿಕೇಷನ್ ಮೀನ್ಸ್ ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಐಡೆಂಟಿಫೈ ಮಾಡಬೇಕು ಅಂತ. ಮೆಜರಿಂಗ್ ಮೀನ್ಸ್ ಏನು? ಮೆಜರಿಂಗ್ ಅಂದರೆ ದ ಮೆಜರಿಂಗ್ ಎಕ್ಸ್ಪ್ರೆಸಿಂಗ್ ದ ವ್ಯಾಲ್ಯೂ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಟು ದ ಟರ್ಮ್ಸ್ ಆಫ್ ಮನಿ ಟ್ರಾನ್ಸಾಕ್ಷನ್ನ ಫೈಂಡ್ ಔಟ್ ಮಾಡಬೇಕು ಅಂತ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಫೈಂಡ್ ಔಟ್ ಮಾಡಬೇಕು, ಮನಿಯಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ರೆಕಾರ್ಡಿಂಗ್ ಮೀನ್ಸ್ ರಿಜಿಸ್ಟರ್ ಮಾಡಬೇಕು ಟ್ರಾನ್ಸಾಕ್ಷನ್ ಎಲ್ಲನೂ, ರೆಕಾರ್ಡಿಂಗ್ ಅದನ್ನು ಜನರಲ್ ಅಂತೀವಿ. ನೆಕ್ಸ್ಟ್ ಕ್ಲಾಸಿಫೈಯಿಂಗ್, ಅದನ್ನು ಕ್ಲಾಸಿಫೈ ಮಾಡಬೇಕು, ಡಿವೈಡಿಂಗ್ ಮಾಡಬೇಕು. ರೆಕಾರ್ಡ್ ಮಾಡೋದೆಲ್ಲನೂ ಡಿವೈಡ್ ಮಾಡಬೇಕು. ಮೀನ್ಸ್ ಇನ್ಕಮ್ ಆಗಿರೋದೆಲ್ಲ ಒಂದು ಬುಕ್ಕಲ್ಲಿ, ಎಕ್ಸ್ಪೆನ್ಸ್ ಆಗಿರೋದೆಲ್ಲನೂ ಬೇರೆ ಬುಕ್ಕಲ್ಲಿ. ಕ್ಲಿಯರ್? ಸೊ ನಮಗೆ ಡೆಬಿಟ್ ಆಗಿರೋದು ಒಂದು ಕಲೆ. ಸೊ ಆ ಥರ ಡಿವೈಡ್ ಮಾಡಬೇಕು, ಕ್ಲಾಸಿಫೈ ಮಾಡಬೇಕು, ಅದನ್ನು ಲೆಡ್ಜರ್ ಅಂತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಸಮರೈಸಿಂಗ್. ಓವರ್ ಆಲ್ ಫೈನಾನ್ಷಿಯಲ್ ಇಯರ್ ಎಂಡಿಂಗಲ್ಲಿ
ಓವರಾಲ್ ಫೈನಾನ್ಷಿಯಲಿ ಸೋ ಮೆನಿ ಬುಕ್ಸ್ ಆಗಿರುತ್ತೆ ಅಕೌಂಟ್ಸಲ್ಲಿ. ಫೈನಾನ್ಷಿಯಲ್ ಇಯರಲ್ಲಿ ಡೇ ಟು ಡೇ ಮಾಡಿರೋದು, ಮಂತ್ಲಿ ಮಾಡಿರೋದು, ಅದನ್ನೆಲ್ಲ ಸ್ಮಾಲ್ ರೆಕಾರ್ಡಾಗಿ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ BRS ಅಂದ್ಕೊಳ್ಳಿ, BRS ನಿಮಗೆ ಫೈನಾನ್ಷಿಯಲ್ ಎಂಡಿಂಗ್ ಇದು ಎಲ್ಲನೂ BRS ಟಾಪಿಕ್ ಇದೆ, ಡಿಸ್ಕಸ್ ಮಾಡೋಣ. 1 ಇಯರಲ್ಲಿ ಶಾರ್ಟ್ ಅಕೌಂಟಲ್ಲಿ ನಿಮಗೆ ತೋರಿಸ್ಕೊಡುತ್ತೆ, ಅದು ಸಮರೈಸಿಂಗ್. ನೆಕ್ಸ್ಟ್ ಅನಲೈಸಿಂಗ್, ಓವರಾಲ್ ಟ್ರಾನ್ಸಾಕ್ಷನಲ್ಲಿ ಏನಾಗಿದೆ, ಪ್ರಾಫಿಟ್ ಗೇನ್ ಮಾಡಿದ್ದೀರಾ ಅಥವಾ ಲಾಸ್ ಗೇನ್ ಮಾಡಿದ್ದೀರಾ ಅದನ್ನು ತೋರಿಸ್ಬೇಕು. ನೆಕ್ಸ್ಟ್ ಸ್ಟೆಪ್ ಕಮ್ಯುನಿಕೇಟಿಂಗ್ ಟು ಯೂಸರ್ಸ್ ಮೀನ್ಸ್ ಯಾರು ಗೊತ್ತಲ್ವ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಯೂಸರ್ ಜೊತೆಯಲ್ಲಿ ನಾವು ಏನು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎಲ್ಲ ಆಗಿದೆ ಅದನ್ನು ಜಸ್ಟ್ ಯು ಟು ಕಮ್ಯುನಿಕೇಟ್ ವಿತ್ ದೆಮ್. ಕ್ಲಿಯರ್, ಇದು ಟಾಪಿಕ್ ಇದು. ಸೊ ಏನು ಕ್ಲಾಸ್ ಆಯ್ತು ಇವತ್ತು, ಮೀನಿಂಗ್ ಆಯಿತು, ಫ್ಯೂಚರ್ಸ್ ಆಫ್ ಅಕೌಂಟಿಂಗ್ ಆಯಿತು, ಆಬ್ಜೆಕ್ಟಿವ್ಸ್ ಆಯಿತು. ಸೊ ಮೀನಿಂಗ್ ಒನ್ಸ್ ಬೈಟ್ ಮಾಡಿದ್ರೆ ನಿಮಗೆ ಫ್ಯಾಕ್ಟರ್ಸ್ ತುಂಬ ಈಸಿ ಮೀನಿಂಗಲ್ಲೇ ಕವರ್ ಆಗಿರುತ್ತೆ. ಸೊ ಈ ಕೋಡ್ನ ನೆನಪಲ್ಲಿ ಇಟ್ಕೊಂಡ್ರಿ, ಕೋಡಿಗೆ ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಮ ಮೀನಿಂಗ್ನ ಸೊ ಆರ್ಡ್ರಾಗಿ ಬರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದು ಮೀನಿಂಗ್ ಆರ್ಡ್ರಾಗಿ ಇರಬೇಕು, ಐಡೆಂಟಿಫಿಕೇಷನ್ ಇರಬೇಕು. ಕ್ಲಿಯರ್, ಮೀನಿಂಗ್ ಆರ್ಡ್ರಾಗಿ ಇರಬೇಕು, ಇದು ಪಾಯಿಂಟ್ಸ್ನ ವೇರಿಯೇಷನ್ ಮಾಡ್ಬೋದು. ಅದಕ್ಕೆ ಈ ಕೋಡ್ನ ನೆನಪಲ್ಲಿ ಇಟ್ಕೊಳ್ಳಿ, ಕೋಡ್ನ ನೆನಪಲ್ಲಿ ಇಟ್ಕೊಂಡ್ರೆ ಸೊ ನಿಮ್ಮ ಮೀನಿಂಗ್ ತುಂಬ ಈಸಿ ಆಗುತ್ತೆ. ಸೊ ಒನ್ಸ್ ಮೀನಿಂಗ್ ಬೈಟ್ ಮಾಡಿಕೊಂಡ್ರೆ ಫ್ಯಾಕ್ಟರ್ಸ್ ಅದರಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಹೇಳಿದೆಲ್ಲ, ಟು ಕೀಪ್ ಸಿಸ್ಟಮೆಟಿಕ್ ರೆಕಾರ್ಡ್, ಟು ಕ್ಯಾಲ್ಕುಲೇಟ್ ಪ್ರಾಫಿಟ್ ಆರ್ ಲಾಸ್, ಟು ನೋ ಫೈನಾನ್ಷಿಯಲ್ ಪೊಸಿಷನ್, ಆ್ಯಂಡ್ ಲಾಸ್ಟ್ ಒನ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಟು ಯೂಸರ್ಸ್. ಸೊ ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್, ಮೀನಿಂಗ್, ಫ್ಯಾಕ್ಟರ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಕ್ಲಿಯರ್, ನೀವು ಅಕೌಂಟ್ಸಲ್ಲಿ ನಿಮಗೆ ಥಿಯರಿ ಬಂದು ಓನ್ಲಿ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್, 1 and 2 ಅಷ್ಟೇ ಇರೋದು. ಲೆಂತಿ ಆನ್ಸರ್ಸ್ 4 ಅಂತೆ, 6, 8, 10 ಅದು ಯಾವುದೂ ಇರೋದಿಲ್ಲ. ಸೊ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ನಿಮ್ಮ ಥಿಯರಿ ಪಾರ್ಟ್ ಓನ್ಲಿ 1 and 2ಗೆ ಮಾತ್ರ ಕೇಳ್ತಾರೆ. ಅದೇ ಸೊ ಮ್ಯಾಕ್ಸಿಮಮ್ ಫಸ್ಟ್ ಇಯರ್ ಅಲ್ಲ, ಫಸ್ಟಲ್ಲಿ ಕೇಳಿದಾಗ 6 ಮಾರ್ಕ್ಸ್ಗೂ ಒಂದು ಕ್ವಶನ್ ಬರ್ಬೋದು ಅಷ್ಟೇ. ಮ್ಯಾಕ್ಸಿಮಮ್ 6 ಮಾರ್ಕ್ಸಲ್ಲಿ ಒಂದು ಥಿಯರಿ ಕ್ವಶನ್ ಬರ್ಬೋದು, ಅರ್ಥ ಇದೆಯಾ? ಸೊ ರಿಮೈನಿಂಗ್ ಎಲ್ಲನೂ ಪ್ರಾಕ್ಟಿಕಲ್ಸ್ ಇರುತ್ತೆ. ಥಿಯರಿಗೆ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ ಮಾತ್ರ ನಿಮಗೆ ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ತಾರೆ. ಸೊ ಕ್ಲಾಸ್ ಇದು. ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಕಮಿಂಗ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಅಕೌಂಟಿಂಗ್ ಆರ್ ಮೆಥಡ್ಸ್ ಆಫ್ ಅಕೌಂಟಿಂಗ್ ಆ್ಯಂಡ್ ಬೇಸಿಕ್ ಟರ್ಮಿನಾಲಜಿ ಅಲ್ಲ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ನೀವು ಫಸ್ಟ್ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಾಗ ಹೇಳಿದ್ದೀನಲ್ಲ, ಕೆಲವೊಂದು ವರ್ಡ್ಸು, ಲೆಡ್ಜರ್ ಅಂದ್ರೇನು, ಡೆಟಾಸ್, ಕ್ರೆಡಿಟಾಸ್, ಲೋನ್ಸ್, ಇನ್ಕಮ್, ಎಕ್ಸ್ಪೆನ್ಸಸ್ ಮತ್ತು ಅಸೆಟ್ಸು, ಲಯಬಿಲಿಟೀಸು, ವರ್ಡ್ಸ್ ಹೇಳಿದ್ದೀನಲ್ವಾ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಡೀಟೇಲಾಗಿ. ಓಕೆ ಸ್ಟೂಡೆಂಟ್ಸ್, ಬಾಯ್.